ತೋರಿಸಿದ್ದಾರೆ. ವಾಟ್ ಈಸ್ ರಿಯಲ್ ರಾಜಕೀಯ, ವಾಟ್ ಈಸ್ ಡೂಪ್ಲಿಕೇಟ್ ರಾಜಕೀಯ ಅಂತ ತೋರಿಸಿದ್ದಾರೆ. ಎರಡು ಶೇಡ್ ಬರುತ್ತೆ, ಜಾಸ್ತಿ ಬಿಟ್ಕೊಡೋದು ಬೇಡ. ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗಳು ಬಂದು ಇಲ್ಲಿ ಸಿನಿಮಾ ನೋಡಬೇಕು. ಒಂದು ಇಡೀ ಕರ್ನಾಟಕ ಜನತೆ ರಿಯಲ್ ರಾಜಕೀಯ ಇರುತ್ತೆ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನಮ್ಮ ಬಾಸ್ ನೆಕ್ಸ್ಟ್ ಸಿಎಂ ಆಗ್ತಾರೆ, ಆಪ್ಷನ್ ಅನೌನ್ಸ್ ಮಾಡಿದ್ದಾರೆ. ಹೊರಗಡೆ ಬಂದ್ಮೇಲೆ ಸಿಎಂ ಆಗೋದು ಗ್ಯಾರಂಟಿ ಫಿಕ್ಸ್ ಆಗೋಗಿದೆ. ಎಲ್ಲರಿಗೂ ಒಂದು ಹಿಂಟ್ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ನಮಗೆ ಜನಾಭಿಮಾನಿಗಳಾಗಿ ನಮ್ಮನ್ನ ಸೆಲೆಬ್ರಿಟಿಗಳನ್ನು ಎದೆ ಮೇಲೆ ನಿಲ್ಸ್ಕೊಂಡಿದ್ದಾರೆ. ನಮಗೆ ಬಹಳ ಖುಷಿ ಆಯ್ತು ಇವತ್ತು ಸಿನಿಮಾ ನೋಡಿ. ಸೊ ಎಲ್ಲರೂ ನೆಕ್ಸ್ಟ್ ದಿವಸ ದರ್ಶನ್ ಸರ್ ಹೊರಗಡೆ ಬಂದ್ಮೇಲೆ ಸೊ ಅವ್ರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಸಿಎಂ ಮಾಡಿ ಕುರ್ಚಿ ಮೇಲೆ ಕೂರಿಸಿದ್ರೆ ಸಾಯೋರು ಯಾರು ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಇವತ್ತು ದರ್ಶನ್ ಸರ್ ಜೈಲಲ್ಲಿದ್ದಾರೆ. ಸೊ ಎಷ್ಟು ಮಿಸ್ ಮಾಡ್ಕೊಂತೀರಾ? ಬಹಳ ಮಿಸ್ ಮಾಡ್ಕೊಂತೀವಿ. ಜಾಸ್ತಿ ಸ್ಪೀಡ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಿಮಗೆ ಚಿನ್ನ ಅಂತ ಮೆಸೇಜ್ ಮಾಡಿದ್ದೀನಿ. ಅವ್ರು ಯೂಸ್ ಮಾಡ್ತೀವಿ. ಸೊ ಭಾಳ ಮಿಸ್ ಮಾಡ್ತಿದ್ದೀವಿ. ಅವ್ರು ಇದ್ದಿದ್ರೆ ನಮ್ಗೆ ಭಾಳ ಖುಷಿಯಾಗಿದೆ. ಸ್ಕ್ರೀನಿಗೆ ಕಣ್ಣು ತುಂಬಿಸ್ಕೊಂಡು ಜೊತೆಯಲ್ಲೇ ಇದರ ನಮ್ಮ ಜೊತೆ ಇದ್ದು ಸಿನಿಮಾ ಒಳಗಡೆ ಕೇಕ್ ನೋಡ್ತಾ ಇದ್ದೀವಿ. ಎಲ್ಲ ಇಡೀ ಕರ್ನಾಟಕ 224 ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ನೇಮಲ್ಲಿ ಹೇಳಿದಾರೋ ಅವರು ಒಂದು ಫಸ್ಟ್ ಸಿನಿಮಾ ನಮ್ಮ ಫಸ್ಟು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಹಾಗೆಯೇ ನಮ್ಮ ಎಲ್ಲ ಟೀಮ್ ಏನಿದೆ ಫಸ್ಟು ಸಿನಿಮಾ ಅವ್ರು ನೆಕ್ಸ್ಟ್ ವಾಟ್ ಈಸ್ ನೆಗೆಟಿವ್, ವಾಟ್ ಈಸ್ ಪಾಸಿಟಿವ್ ಅಂತ ತೋರಿಸಿದ್ದಾರೆ. ಸೊ ಅದೇ ಅಳವಡಿಸ್ಕೊಳ್ಬೇಕು. ಆಮೇಲೆ ಅಟ್ಲೀಸ್ಟ್ ಒಳ್ಳೆ ಕೆಲಸಗಳು ಮಾಡಬೇಕು. ರಾಜಕೀಯ ಅಲ್ಲಿ ಸಿನಿಮಾ ತೋರಿಸಿದ್ದಾರೆ. ನಾವೆಲ್ಲರೂ ನೋಡ್ತೀರಾ. ಸೊ ನಮ್ಮ ಬಾಸ್ ಬರ್ತಾರೆ, ಸಿಎಂ ಆಗ್ತಾರೆ. ಹೌದು ಸರ್, ಇವಾಗ ಪ್ರೇಕ್ಷಕರ ರೆಸ್ಪಾನ್ಸ್ ನೋಡಿ ಎಷ್ಟು ಖುಷಿ ಆಗುತ್ತೆ. ಜಾತ್ರೆನೇ ನಡೆಸಿದ್ದಾರೆ, ಬೆಳಿಗ್ಗೆ ರಾತ್ರಿಯಿಂದ ಇಲ್ಲೇ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನೀವ್ ಹೇಳ್ಬೇಕು ಮೇಡಮ್, ನಮ್ಗೆ ಗೊತ್ತಿಲ್ಲ. ನೀವ್ ಹೇಳ್ಬೇಕು. ನಾವು ರಾತ್ರಿಯಿಂದ ಸೆಲೆಬ್ರೇಷನ್ ಮಾಡ್ತೀವಿ. ಇವತ್ತು ಫಸ್ಟ್ ಡೇ ನೋಡ್ಬೇಕು, ಅರ್ಧಕ್ಕಿಲ್ಲೇ ಫಸ್ಟ್ ಡೇ ನೋಡ್ಬೇಕು. ಒಂದು ಸಿನಿಮಾ. ಥ್ಯಾಂಕ್ ಯು ಸರ್.